ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಮುಷ್ಕರಕ್ಕೆ ದಾಂಡೇಲಿ ಟರ್ಮಿನಲ್ನಲ್ಲಿ ಖಾಲಿ ನಿಲ್ಲಿಸಿದ ಲಾರಿಗಳು. ಜನವರಿ 17ರಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ ನೀಡಿರುವ ಲಾರಿ ಮುಷ್ಕರಕ್ಕೆ ದಾಂಡೇಲಿ ಟ್ರಕ್ ಟರ್ಮಿನಲ್ನಲ್ಲಿ ಮಂಗಳವಾರ 100ಕ್ಕೂ ಹೆಚ್ಚು ಲಾರಿಗಳನ್ನು ಖಾಲಿ ನಿಲ್ಲಿಸಿ ಚಾಲಕರು ಬೆಂಬಲ ಸೂಚಿಸಿದ್ದಾರೆ. ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳ ನೂತನವಾಗಿರುವ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಿರುವ ಈಟ್ ಅಂಡ್ ರನ್ ಪ್ರಕರಣಕ್ಕೆ 10 ವರ್ಷಗಳ ಶಿಕ್ಷೆ ಹಾಗೂ 7 ಲಕ್ಷ ದಂಡ ವಿಧಿಸಲಾಗುವ ನೂತನ ಕಾನೂನು ಚಾಲಕರನ್ನು ಬದುಕಲು ಬಿಡುತ್ತಿಲ್ಲ. ಹೀಗಾಗಿ ಇವತ್ತಿನಿಂದ ಲಾರಿಯಲ್ಲಿ ಸರಕುಗಳ ಸಾಗಾಟವನ್ನು ನಿಲ್ಲಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ನೂತನ ಕಾನೂನು ಲಾರಿ ಚಾಲಕರಿಗೆ ಹಾಗೂ ಮಾಲೀಕರಿಗೆ ದೊಡ್ಡ ನಷ್ಟ ಉಂಟು ಮಾಡುತ್ತದೆ. ಈ ಕಾನೂನನ್ನು ತಕ್ಷಣವೇ ಹಿಂದಕ್ಕೆ ಪಡೆಯಬೇಕು. ಅಪಘಾತದ ಸಮಯದಲ್ಲಿ ತಪ್ಪಿತಸ್ಥ ಚಾಲಕರಿಗೆ 10 ವರ್ಷಗಳ ಶಿಕ್ಷೆ ಮತ್ತು 7 ಲಕ್ಷ ರೂಪಾಯಿ ದಂಡ ಹಾಕುವ ಕಾನೂನಿನಿಂದ ಲಾರಿ ಚಾಲಕರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ದಿನಗೂಲಿ ಕೆಲಸ ಮಾಡಿಕೊಂಡು ಬದುಕುವ ಲಾರಿ ಡ್ರೈವರ್ಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ನೀಡಿದರೆ ಹೀಗೆ ಬದುಕಲು ಸಾಧ್ಯವಿಲ್ಲ. ದೇಶಾದ್ಯಂತ ಲಾರಿ ಡ್ರೈವರ್ ಕೇಂದ್ರದ ಅಪಘಾತದ ಪರಿಹಾರ ಕಾನೂನು ವಿರೋಧಿಸುವ ಹೋರಾಟಕ್ಕೆ ನಾವು ಬೆಂಬಲ ನೀಡುತ್ತಿದ್ದೇವೆ. ಈ ಕಾನೂನನ್ನು ಮರಳಿ ಪಡೆದು ಚಾಲಕರಿಗೆ ಸುಗಮವಾಗಿ ಜೀವನ ನಡೆಸಲು ಅವಕಾಶ ಮಾಡಬೇಕು. ಅಲ್ಲಿವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತುಮಕೂರಿನ ಲಾರಿ ಚಾಲಕರು ತಿಳಿಸಿದರು. ದಾಂಡೇಲಿಯ ಕಾಗದ ಕಾರ್ಖಾನೆಯ ಹೊರಗೆ ಮತ್ತು ಕಾರ್ಖಾನೆಯ ಒಳಗಡೆ 200ಕ್ಕೂ ಹೆಚ್ಚು ಲಾರಿಗಳಿಗೆ ಸರಕು ಸಾಗಾಣಿಕೆಗೆ ಅವಕಾಶ ನೀಡಿದೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಲಾರಿಗಳು ಖಾಲಿ ನಿಲ್ಲಿಸಿದ್ದೇವೆ ಎನ್ನುತ್ತಾರೆ ಲಾರಿ ಚಾಲಕರು. ಈ ಸಂದರ್ಭದಲ್ಲಿ ತುಮಕೂರಿನ ಲಾರಿ ಚಾಲಕರಾದ ಇರ್ಫಾನ್ ಸೈಯದ್, ಮೆಹಬೂಬ್ ಸಲೀಂ ಇಮ್ತಿಯಾಜ್ ಹಾಗೂ ಮಂಡ್ಯದ ಅಬ್ದುಲ್, ತಮಿಳುನಾಡಿನ ರಾಮು ಹಾಗೂ ಬೇರೆ ರಾಜ್ಯಗಳ ಹಾಗೂ ಜಿಲ್ಲೆಗಳ ಲಾರಿ ಚಾಲಕರು ಇದ್ದರು. ಇವತ್ತೇ ನೀವು ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದ್ದೀರಾ ಟ್ರಕ್ ಡ್ರೈವರ್ಸ್ ಎಲ್ಲ ಸೇರಿ? ನಾವು ಲೋಡ್ ಮಾಡಬೇಕಂತಲೇ ಏನಿಲ್ಲ ಇವಾಗ ಸರ್. ಯಾಕಂತ ಹೇಳಿದ್ರೆ ಈ ಕಾನೂನು ಜಾರಿ ಆಗಿದೆಯಲ್ಲ, ಅದಕ್ಕೋಸ್ಕರ ಈ ಕಾನೂನು ರದ್ದುಗೊಳಿಸ್ಬೇಕಂತ ನಾವು ಅವರಲ್ಲೇ ಮನವಿ ಮಾಡ್ಕೊತಾ ಇದ್ದೀವಿ. ಇವಾಗ ಭಾಳ ತೊಂದರೆಯಲ್ಲೇ ಮೊದಲೇ ನಾವು ಭಾಳ ತೊಂದರೆಯಲ್ಲಿದ್ದೀವಿ. ಕರಡಲ್ಲ ಸರ್, ನಾವು ಭಾಳ ತೊಂದರೆಯಲ್ಲಿದ್ದೀವಿ. ಇದು ಹಿಟ್ ಆ್ಯಂಡ್ ರನ್ನಿಂಗ್ ಕೇಸ್ ಏನು ಬಂದಿದೆಯೋ 10 ವರ್ಷ ಜೈಲು 7 ಲಕ್ಷ ರೂಪಾಯಿ ದಂಡ ಅಂತ ಹೇಳ್ಬಿಟ್ಟು ಅಷ್ಟೊಂದು ಇಟ್ಟಿದ್ರೆ ನಾವು ಲಾರಿ ಓಡಿಸೋ ಕೆಲಸನೇ ಇರ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ನೆನ್ನೆ ಆಗೋದು ನಾವು ಇವತ್ತೇ ಮಾಡ್ತಾ ಇದ್ದೀವಿ ಸರ್. ಲಾರಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ, ಯಾರು ಲೋಡ್ ಮಾಡಲ್ಲ, ಸೀದಾ ನಮ್ಮ ಮನೆಗೆಲ್ಲ ನಾವು ಹೋಗ್ತೀವಿ ಸರ್. ಏನೂ ಆಗಿಲ್ಲ ಸರ್, ನಾವೇನಂತ ಮಾಡಬೇಕು? ಓಕೆ, ಮತ್ತು ಇವತ್ತು ಯಾವುದನ್ನು ಲೋಡಿಂಗ್ ಮಾಡಲ್ಲ? ಲೋಡಿಂಗ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ಇವತ್ತೇನಕ್ಕೆ ಬೇರೆ ಡ್ರೈವರ್ಗಳಿಗೆಲ್ಲ ಏನು ಹೇಳ್ತಾರೆ ಅಂತಂದ್ರೆ, ನಾಳೆ 17ನೇ ತಾರೀಕು ಎಲ್ಲರೂ ದಯವಿಟ್ಟು ನಮಗೆ ಸಹಕರಿಸಿ ಎಲ್ಲರೂ ಚಕ್ಕ ಜಾಮ್ ಮಾಡಿ ಎಲ್ಲೆಲ್ಲಿ ಗಾಡಿ ಓಡಿಸ್ತಾ ಇದೀರೋ ಎಲ್ಲೆಲ್ಲಿ ಇದೀರೋ ಅಲ್ಲಲ್ಲಿ ನಿಲ್ಲಿಸ್ಬಿಡಿ ಆಯ್ತಾ. ಒಬ್ರಿಗೊಬ್ರು ಆಗ್ಬೇಕು ನಾವು. ಈ ಸಮಯದಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಆಗತ್ತೆ ಸರ್? ಇದು ಏನಕ್ಕೆ ಅಂತ ಮಾಡ್ತಾ ಇರೋದಂದ್ರೆ, ಇದು ಕಾಲ ಕಾನೂನು ವಾಪಸ್ ತಗೊಳ್ಬೇಕಂತ. ಇದು ಹಿಟ್ ಆ್ಯಂಡ್ ರನ್ದು 7 ಲಕ್ಷ ಇದು ಫೈನು ಮತ್ತು 10 ವರ್ಷ ಜೈಲು ಇದು ವಾಪಸ್ ಆಗಬೇಕು. ಅದಕ್ಕೋಸ್ಕರ ನಾವು ನಾಳೆ ಮಾಡೋದು. ಇದಕ್ಕೆ ಇವತ್ತಿನಿಂದ ನಾವು ಡ್ರೈವರ್ಗಳಿಗೂ ಮೆಸೇಜ್ ಕೊಡ್ತಾ ಇರ್ತೀವಿ, ಸರ್ಕಾರಕ್ಕೂ ಮೆಸೇಜ್ ಕೊಡ್ತಾ ಇರೋದು ಈ ಕಾನೂನು ವಾಪಸ್ ತಗೊಳ್ಬೇಕು ಅಂತ. ಇದು ಈಗ ಹೋರಾಟ ಮುಂದ್ಗಡೆ ಹಿಂಗೆ ಹೊರಿತಾ ಇರುತ್ತೆ ಹೇಗೆ? ವಾಪಸ್ ಆಯ್ತು ಅಂತ ಒಂದು ಪೇಪರ್ನಿಂದ ಸರ್ಕಾರದಿಂದ ಒಂದು ಪೇಪರ್ ಜಾರಿ ಆಗಬೇಕು. ಇದು ವಾಪಸ್ ತಗೊಂಡಿದೀವಿ ಅಂತ ಅವಾಗ ತಗ ನಾವು ಮಾಡ್ತೀವಿ. ರೈಟಿಂಗ್ ಅಲ್ಲೇ ಜಾರಿ ಮಾಡ್ಬೇಕಿಲ್ಲ ಅಂದ್ರೆ ಅವ್ರು ಯಾರು ಜಾರಿಗೊಳಿಸಿದಾರೋ ಅವ್ರೊಂದು ವಿಡಿಯೋ ಮಾಡಿ ನಮ್ಮ ಈ ತರ ವಾಪಸ್ ತಗೊಂಡಿದೀವಿ ಅಂತ ಹೇಳ್ತಾರೋ ಅಲ್ಲಿವಾಗ ನಾವು ನಿಲ್ಲಿಸ್ಬಿಡ್ತೀವಿ ಸರ್. ಏನು ಮಾಡಲ್ಲ. ರೈಟಿಂಗ್ ಅಲ್ಲಿ ನಮ್ಗೆ ಬಂದ್ರೆ ಸಾಕು, ನಮಗೂ ಒಂದು ಇದಿರ್ತದೆ, ಒಂದು ನಂಬಿಕೆ ಇರ್ತದೆ. ರೈಟಿಂಗ್ ಅಲ್ಲಿ ಬಂದ್ರೆ ನಮಗೆ ಅವಾಗ ತನಕ ನೀವು ಯಾವ್ದು ಅನ್ಲೋಡಿಂಗ್ ಅಲ್ಲ ಏನಿಲ್ಲ ಮಾಡಲ್ಲ, ಅನ್ಲೋಡಿಂಗ್ ಮಾಡಲ್ಲ, ಏನ್ರಿಗೂ ಮಾಡಲ್ಲ ಸರ್. ಗಾಡಿಗಳು ಎಲ್ಲೆಲ್ಲಿದಾವ ಅಲ್ಲಲ್ಲೇ ಜಾಮು ಸರ್. ಅದು ನಿಮ್ಗೂ ಲಾಸ್ ಅಲ್ಲ? ನಿಮ್ಗೂ ಲಾಸ್ ಮತ್ತು ಕಂಪನಿಗೂ 10 ವರ್ಷ ಜೈಲಿಗೆ ಹೋಗಿ ಲಾಸ್ ಆಗಲ್ವೇನು ಸರ್? 7 ಲಕ್ಷ ಸಂಪಾದನೆ ಮಾಡೋದು 30,000 7 ಲಕ್ಷ ಕಟ್ಟೋದು. ಅದೇ ಸರ್, ನಾವು ರಸ್ತೆಯಲ್ಲಿ ಒಂದು ನಾಯಿ ಬರ್ತಾ ಇರುವಾಗ ಎದೆ ಬುದ್ಧಿ ಜಲ್ ಅನ್ನ ಸರ್ ಅಂತ ಭಯದಲ್ಲಿ ನಾವು ಗಾಡಿ ಓಡಿಸ್ಕೊಂಡ್ ಬರ್ತಾ ಇರೋದು. ಯಾಕೆ ನಮಗೆ ಹೆಂಡತಿ ಮಕ್ಳು ಇಲ್ವಾ?
ನಾವು 10 ವರ್ಷ ಹೋಗಿ ಜೈಲಲ್ಲಿ ಕುತ್ಕೊಂಡ್ಬಿಟ್ಟು 7 ಲಕ್ಷ ರೂಪಾಯಿ ರೋಡ್ನಲ್ಲಿ ಬಂದ್ರೆ ಅದಕ್ಕೆ ಮಧ್ಯದಲ್ಲಿ ಬಿಟ್ಕೊಂಡು ಹೋಗ್ತೀವಿ. ಒಂದು ಕಪ್ಪೆಗೆ ಇದು ಮಾಡಲ್ಲ ನಾವು, ಅದಕ್ಕೂ ಮಧ್ಯದಲ್ಲಿ ಬಿಟ್ಕೊಂಡು ಹೋಗ್ತೀವಿ. ಮನುಷ್ಯಕ್ಕೆ ಹೊಡೆಯೋಕ್ಕಾಗತ್ತೆ ಸರ್? ಆಕಸ್ಮಿಕ ಆಗೋದು ಆಕ್ಸಿಡೆಂಟ್. ಮೊದಲೇ ಡ್ರೈವರ್ಗಳಿಗೆ ಮರ್ಯಾದೆ ಇಲ್ಲ. ಇದು ಇದ್ರ ಸಲುವಾಗಿ ಇದೊಂದು ಮಾಡ್ಬಿಟ್ಟಿದ್ದಾರೆ. ಇನ್ನು ಇದಕ್ಕೂ ಮರ್ಯಾದೆ ಇಲ್ಲ. ಹೆಚ್ಚು ಕಡಿಮೆ ಆದ್ರೆ ಇವಾಗ ಅವ್ರು ಹೇಳ್ತಾವ್ರೆ ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾವ್ರೆ. ಅರ್ಧ ದುಡ್ಡು ಮಾಫು, ಅರ್ಧ ದುಡ್ಡು ಕಟ್ಟಿ ಅಂತ ಹೇಳ್ಬಿಟ್ಟು ಅವರು ಅಮಿತ್ ಶಾ ಯಾರೋ ಹೇಳಿದ್ದಾರೆ. ಇಲ್ಲೇ ಪಬ್ಲಿಕ್ ನವರೇ ನಮಗೆ ಸಾಯಿಸ್ಬಿಡ್ತಾರೆ ಸರ್. ಬರೀ 2 ವೀಲರ್ಗಳು ಎಲ್ಲಾದ್ರು ಊರೊಳಗೆ ಲಾರಿ ಹತ್ತ ಬರ್ತಾ ಇದ್ರೆ ಬರೀ 2 ವೀಲರ್ ಟಚ್ ಆದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ. ಇಲ್ಲ ಲಾರಿ ಹತ್ರ ನಿಂತ್ಕೊಂಡು ಒಂದು ಪೇಷಂಟಿಗೆ ಎತ್ಕೊಂಡೋಗಲ್ಲ, ಅಲ್ಲಿ ಜನಗಳ ಹತ್ರ ಹೊಡ್ತಿಲ್ಲ. ಅಲ್ಲಿ 10 ವರ್ಷ ಹೋಗೋದಿರ್ಲಿ, ಇಲ್ಲೇ ಸಾಯಿಸಾಕ್ಬಿಡ್ತಾರೆ ಜನಗಳು. ಟ್ರೈಬಲ್ ಇಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಇಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇನು ನಿಮಗೆ ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲಾಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com ಅಂತ ವೆಬ್ಸೈಟ್ ಕೂಡ ಇದೆ.